ರಕ್ಷಾ ಇದು ನಂದು ಮನೆ. ಇದು ನಂದು. ನಿಂದೊಂದು ಮನೆ ನಂದೊಂದು ಮನೆ. ಎಷ್ಟು ಚೆನ್ನಾಗಿತ್ತಲ್ಲ ಇದು ಆಟ ಆಡಕ್ಕ. ಎಷ್ಟು ದೊಡ್ಡ ಬೊಮ್ಮೆ ನೋಡು. ಎಷ್ಟು ದೊಡ್ಡದು ಬೊಮ್ಮೆ. ಏನ್ ಮಾತಾಡೋದು ರಕ್ಷಾ ರಶ್ಮಿ? ನೀನ್ ಮಾತಾಡಿಸ್ಬೇಡ ನಮ್ಮನ್ನ. ನಿನ್ನ ಯಾರು ಮಾತಾಡಿಸ್ತಾರೆ? ಮಾತಾಡಿಸ್ಬೇಡ ನೀನ್ ನಮ್ಮನ್ನ. ಏಯ್ ಬಿಟ್ರೆ ನೋಡ್ಕ ಈ ಕಡೆಯಿಂದ ಹೆಂಗಿರ್ಬೇಕಾ? ಓಹೋ ಏನು ಉಬ್ಬುತ್ತಾ ಇದ್ದೀರ ಹಂಗೆ? ನಿಮ್ಮ ಅಮ್ಮನ ಬಂದಾಗಿಂದ ಹಾ ಕುರಿಗ್ಲಿದ್ದಂಗಿದ್ರೆ ನಾನು ನೋಡಿದ್ರೆ ಸಾಕು ಮುದ್ರಕೊಂತ ಇದ್ರಿ, ಇವಾಗೆಲ್ಲ ಬಾಲ ಬಿಚ್ಚುತ್ತಾ ಇದ್ದೀರಾ? ಅವಾಗ ನಮ್ಮ ಅಮ್ಮನ ಇರಿಲ್ಲ, ನಮ್ಗೆ ದಿಗ್ಲಾತಾಯ್ತು. ಇವಾಗ ನಮ್ಮ ಅಮ್ಮನ ಅವಳೆ. ನೀನ್ ನೋಡಿದ್ರೆ ದಿಗಿಬಿಳಿ ಅಷ್ಟಿಲ್ಲ ನಾವು. ನೋಡ್ಕ ಆಮೇಕ ನಿಂಗ ಹೋಗಿ ಪೊಲೀಸ ತಾತನ ಹೇಳ್ಬಿಟ್ಟು ಬರ್ತೀನಿ ನಾನು ನಿನ್ ಮೇಲೆ. ಇಲ್ಲ ವಿಜಯ್ ಮಾಮನ್ ಫೋನ್ ಮಾಡ್ತೀನಿ. ಏಯ್ ಬಾಯಿ ಮುಚ್ಕೊಂಡು ಬಿತ್ತಿರ್ಬೇಕು, ಅಲ್ಲಿ ಹೆಂಗಿದ್ರು ಹಂಗಿರ್ಬೇಕು. ಇಲ್ಲ ಅಂತಂದ್ರೆ ಗೊತ್ತಲ್ಲ ನಾನು ಬಾರಿಸೋದು ಏಟುಗ್ಲ. ಹಾ ಒಂದಕ್ಕಿಂತ ಬಾರಿಸಿದ್ದೀನಂದ್ರೆ ವಾರ ಎದ್ದೇಳಿ ಕುಡ್ದು. ಏಯ್ ಮುಚ್ಚ ಬಾಯಿ, ಮಾತಾಡಿದಂದ್ರೆ ವಿಜಯ್ ಮಾಮನ್ ಫೋನ್ ಮಾಡ್ತೀನಿ ನೋಡ. ಇವಾಗ ಹೋಗಿ ರಕ್ಷಾ ಫೋನ್ ಎತ್ಕೊಂಡು ಹೋಗು. ವಿಜಯ್ ಮಾಮನ್ ಫೋನ್ ಮಾಡ್ತೀನಿ. ಹೇಳ್ಕೊಂಡೋಗ್ಲಿ ಪೊಲೀಸ್ ಸ್ಟೇಷನ್ ಆಗಿ ಬಿದ್ದಿರ್ಲಿ. ಓ ಏನೋ ಮಗು ಅಂತ ಸೈಲೆಂಟ್ ಆಗಿದ್ರೆ ಜಾಸ್ತಿ ಆಗೋಯ್ತಾ ನಿಂದ? ಹಾ ಏಕ ಎತ್ಕೊಂಡಾಗ ಅತ್ತನ ಸೈಲೆಂಟಾಗಿ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ. ಬಿಸಾಕ್ತಿಯ ಮುಟ್ಟ ಅವಾಗ ಐತೆ ನಿಂಕ. ಏನು ನಿಮ್ಮ ಅಮ್ಮನ ಬಂದ್ಬಿಟ್ಟವಳೆ ಅಂತ ದುರಂಕಾರ ನನಕ? ಹಾಂ ಎಲ್ಲ ಮರ್ತೋಗಿದ್ರೇನಾ? ಮುಂಚೆ ಆ ಮನೆಗೆ ಹೆಂಗಿದ್ರು ಹಂಗಿರ್ಬೇಕು. ಮುದ್ರಕೊಬೇಕು ಎಲ್ಲಾನ ಹೋಗಿ. ಬಾಲ ಬಿಚ್ಚಿದಿರಂದ್ರೆ ಬೀಳ್ತಾವೆ ಏಟುಗಳು. ಲೈ ಯಾವನವನು? ಯಾವನಂತ ನೀನು? ಅಯ್ಯೋ ಪಾಪ ಅಂತ ಇರೋಕ್ಕೆ ಜಾಗ ಕೊಟ್ಟರೆ ನನ್ನ ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಾ? ಹಾಂ ನಡಿಯೋ ಇಲ್ಲಿಂದ ಆಚೆಗೆ ನಡಿಯೋ. ಅಯ್ಯೋ ಕಲಿ ನಾನೇನಂದೆ? ಇಬ್ರು ಕಿತ್ಲಾಡ್ತಾ ಇದ್ರು, ಅದಕ್ಕೆ ಬುದ್ಧಿ ಹೇಳಿದ್ನಿ ಕಿತ್ಲಾಡ್ಕೊಳ್ತಮ್ಮ ಆಟ ಆಡ್ಕೊಂಡಿರ್ಬೇಕು ಅಂತ. ನಾನೇನನ್ನೇ ಏನು ಅಂದಿಲ್ಲ. ಅಮ್ಮ ಬೈದ್ನು ನನ್ನ ಹೋಗ್ ನೀನು ಎತ್ತನ ಎತ್ಕೊಳಕ್ ಬಿಸಾಕ್ಬಿಡ್ತೀನಿ ಅಂತ ಬೈತಾವನಮ್ಮ. ಹ್ಞೂ ಬಿಸಾಕ್ತಾನೆ ಅವ್ನ ಮಕ ನೋಡು. ನೋಡ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಮಾನವಾಗಿರಂಗಿದ್ರೆ ಇಲ್ಲಿರು, ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡು. ರಶ್ಮಿ ಆಯ್ತು ದೊಡ್ಡಮ್ಮ. ಏನಮ್ಮ ಚೆನ್ನಾಗಿದ್ದೀರಾ? ಹೂನಮ್ಮ ಚೆನ್ನಾಗಿದ್ದೀನಿ. ಯಾಕೋ ರಶ್ಮಿ ನೋಡಬೇಕು ಅನಿಸ್ತಾ ಇತ್ತು. ಸಂಗೀತ ನಿಮ್ಮ ದೊಡ್ಡಪ್ಪನು ಎಲ್ಲ ಬರ್ತಾಯಿದ್ರು, ಅದಕ್ಕೆ ಅವ್ರ ಜೊತೆಗೆ ಬನ್ನಮ್ಮ. ದೊಡ್ಡಮ್ಮ ತಾತನೇ ಬಂದವನಾ? ಹ್ಞೂ ಬಂದವನಮ್ಮ ತಾತನು ಬರ್ತಾವನೆ. ಓ ಈ ಅಪ್ಪನ ಯಾವಾಗ ಬನ್ನಮ್ಮ? ಹಾಂ ಇಲ್ಲಿಗೆ ಬಂದ್ಬಿಟ್ಟವನೆ. ಅಯ್ಯೋ ಈ ಅಪ್ಪನ ಸರಿಲ್ಲ, ಬರೀ ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳ್ಕೊಂಡೆ ಕಾಲ ಕಳೆದು ಬಿಡ್ತಾನೆ. ಸರಿಲ್ಲ ಅಪ್ಪನ. ಏನು ಮಾಡೋಕ್ಕಾಗ್ತೈತಮ್ಮ, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಏನು ಮಾಡೋದು, ಕಟ್ಕೊಂಡಿದ್ದೀನಲ್ಲ ಅನುಭವಿಸಬೇಕು. ದೊಡ್ಡಪ್ಪ ಓ ಇವನು ಬಂದ್ಬಿಟ್ಟವನಲ್ಲಮ್ಮ. ನಾನು ಅಲ್ಲೆಲ್ಲ ನೋಡ್ತಾ ಇದ್ನಿ, ದ್ಯಾವನು ಊರ್ಗೆ ಹೋದ್ನೋ ಎತ್ತೋ ಬ್ಯಾಗ್ ಎತ್ಕೊಂಡು ಊರ್ಗೆ ಹೋದ್ನೇನೋ ಇಲ್ಲ ಬೆಂಗ್ಳೂರ್ಗೆ ಹೋದ್ನೋ ಅಂತ ನಿಗ ಇವನು ಒಕ್ಕರ್ಸ್ಕೊಂಡ್ಬಿಟ್ಟವನಿಲ್ಲೇ. ಏನು ನೀನು ಒಬ್ಬನೇ ಬೆಂಗಳೂರು ನೋಡಿಲ್ಲ ಸರ್ದಾರ್ನು? ಏನು ನಾವೇನು ಬೆಂಗಳೂರೇ ನೋಡಿಲ್ಲ? ಹಾಂ ನೋಡಿದ್ಯಾ ಅಂತ ಹೇಳಿದ್ನ ನಾನು. ನೋಡಿದ್ಯಾ ದೊಡ್ಡಪ್ಪ ಕೂತ್ಕೊಳ್ರಿ. ದೊಡ್ಡಪ್ಪ ಅಕ್ಕ ಕೂತ್ಕೊಳ್ರಿ. ಯಾಕೆ ಇವಾಗ ಭಯ ಬೀಳ್ತಾ ಇರೋದು ನೀನು? ಹಾಂ ಚಿನ್ನೆ ಯಾಕಮ್ಮ? ನಿಮ್ಮಪ್ಪನ ಏನು ಮಾಡೋಲ್ಲ, ಸುಮ್ಮನೆ ಇರಮ್ಮ. ನಿಮ್ಮಪ್ಪನ ಏನಾರು ಮಾಡೋರ್ಗು ನಾನು ಏನು ಮಾಡ್ತಾ ಇರ್ತೀನಿ? ಹಾಂ ನುಗ್ತಾ ಇರ್ಬೇಕಮ್ಮ, ಸಪ್ಪಗಿರ್ ಕುಡ್ದು. ನನ್ನ ಬಂಗಾರಮ್ಮ ರಕ್ಷಾ, ನನ್ನ ಬಂಗಾರ. ನಗಿಯಮ್ಮ ನಗಿ ಮಗನೇ. ಜಾಣೆ ನನ್ನ ಮಗಳು ಜಾಣೆ. ದೊಡ್ಡಪ್ಪ ಕೂತ್ಕೊಳ್ರಿ. ಈ ಅಮ್ಮನಾರಮ್ಮ? ನಾನು ಇಷ್ಟಿನಿಂದ ಇವ್ರ ಮನೆಗೆ ಯಾಕೆ ಇದ್ದಿದ್ದು? ಈ ಅಮ್ಮನೆ ನನ್ನನ್ನು ಅವತ್ತು ಊರು ಬಿಟ್ಟು ಯಾವಾಗ ಬನ್ನೆ ಆವತ್ತು ನಿಂಕ ಸಾಕಿದ್ದು ಈ ಅಮ್ಮನೆ. ಇನ್ನೇನು ಆಯಿತು, 1-2 ವರ್ಷ ಆಯಿತು ತೀರೋಗಿ. ಓ ಹೌದಾ, ಸರಮ್ಮ. ಓ ಸಂಗೀತ ಬಮ್ಮ. ಏನತ್ತೆ ಚೆನ್ನಾಗಿದ್ದೀರಾ? ಹೂನಮ್ಮ ಚೆನ್ನಾಗಿದ್ದೀರಿ. ಮಗು ಹೇಳಮ್ಮ ಬತ್ತಾವನತ್ತೆ. ಸಂಗೀತ ಆಂಟಿ ಬಬ್ಲಿ ಅಲ್ಲೇ ಬತ್ತಾವನಮ್ಮ ಬತ್ತಾವನೆ. ಲಚ್ಚಕ್ಕ ಚೆನ್ನಾಗಿದ್ದೀರಾ? ರತ್ನ ಅಕ್ಕ ಚೆನ್ನಾಗಿದ್ದೀರಾ? ಬಬ್ಲು ನಾವೆಲ್ಲ ಚೆನ್ನಾಗಿದ್ದೀರಿ, ನೀನ್ ಚೆನ್ನಾಗಿದ್ದೀಯಾ? ಅಕ್ಕ ಚೆನ್ನಾಗಿದ್ದೀನಿ. ನೋಡ್ತೇನಮ್ಮ ಹೆಂಗ್ ಕೇಳ್ತಾವನೆ ಚೆನ್ನಾಗಿದ್ದೀರಾ ಅಂತ. ಕೇಳ್ತಾನೆ. ಇನ್ನೊಂದು ಅಷ್ಟೊತ್ತು ಮಾತಾಡಕ್ಕೆ ಶುರು ಮಾಡ್ತಾನೆ. ಬಬ್ಲು ಇಲ್ಲಿ ಕುತ್ಕ ಬಾ, ನೀನು ಕುತ್ಕ ಬಾ. ನಿಮ್ಮೋರು ಕೂತ್ಕೊಂಡಿದ್ರಲ್ಲ ಆ ಗ್ಲಾಸ್ ಟಿಪ್ ಏನೇನೋ ಒಡೆದೋಗ್ಬೇಕು, ಅವಾಗ ಐತೆ ನಿಮ್ಕ? ಒಡೆದಾಗಲ್ಲ ಸಂಗೀತ ಆಂಟಿ, ಒಡೆದಾಗಲ್ಲ, ಗಟ್ಟಿಗೈತೆ. ಗಟ್ಟಿಗೆ. ಮೇಷ್ಟ್ರೆ ಈ ಕಡೆಗೆ ಬನ್ರಿ, ಇಲ್ಲಿ ಕೂತ್ಕೊ ಬನ್ರಿ. ಏನ್ರಮ್ಮ ಚೆನ್ನಾಗಿದ್ದೀರಾ? ಹೂನಮ್ಮ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಮ್ಮ. ಅಲ್ಲಿ ಊರಿಗೆ ಬಂದಳು, ನಮ್ಮ ಮನೆಗೆ ಒಂದು ಅಜ್ಜ ಬರ್ಬೋದಾಗಿತ್ತಲ್ಲೇನಮ್ಮ? ಇಲ್ಲಮ್ಮ, ಒಂದು ರಾತ್ರಿ ಅಲ್ಲಿದ್ನಾ, ಇನ್ನು ಬೆಳಗ್ಗೆ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ಬಿಟ್ಟು 1-2 ಸತಿನಾದರೂ ದಿನಕ್ಕೆ ಹೋಗಿ ಓಡಾಡ್ಕೊಂಡು ಬರ್ತೀನಿ. ಕೂಲಿ ಕೆಲಸದವ್ರು ಗೊತ್ತಲ್ಲ, ಯಾರನ್ನ ಇದ್ದರೆ ಕೆಲಸ ಮಾಡ್ತಾರೆ, ಇಲ್ಲ ಅಂತಂದರೆ ಸೋಮಾರಿತನ ಮಾಡ್ತಾರೆ. ಅದಕ್ಕೆ ಬೇಗ ಬಂದ್ಬಿಟ್ಟೆ ಅರ್ಜೆಂಟಾಗಿ. ಓ ಹೌದಾ ಸರಿನಮ್ಮ. ನಾವು ಒಂದು ಮಾತು ಮನೆ ಹತ್ರಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಅನ್ಕೊಂಡ್ರೆ. ಅದೇ ಹಿಂಗೆ ನಮ್ಮ ಹುಡುಗನ ಬೇರೆ ಒಂದೇ ಬೊಂಬಡಿ ಮಾಡ್ತಾವನೆ. ಏನಮ್ಮ ರೇಖಾ ಅವ್ರು ಏನೂ ಹೇಳಿಲ್ಲ, ಡೇಟ್ ಬೇರೆ ಫಿಕ್ಸ್ ಮಾಡಿದ್ರಿ ಅಂತ.
ಎಲ್ಲಮ್ಮ ರೇಖಾ? ರೇಖಾನಾ? ಅವರು ಮಗು ಒಂದು ನೋಡ್ಕೊತಾ ಇದ್ಲಂತೆ, ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾವಳೆ. ನೀವೇ ಫೋನ್ ಏನು ಮಾಡಿಲ್ಲಲ್ಲ, ಅದಕ್ಕೆ ರೆಡಿ ಆಗ್ತಾ ಇದ್ಲು. ರೇಖಾ? ಏನಮ್ಮ? ಓ ಏನು ರೇಖಾ, ಬೆಂಗಳೂರಿಗೆ ಬಂದಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ? ಹಂಗೇನಿಲ್ಲಕ್ಕ, ಅಮ್ಮ ಕೊಡ್ಸಿದ ಬಟ್ಟೆ. ಓ ಚೆನ್ನಾಗಿರಮ್ಮ, ಚೆನ್ನಾಗಿರೋ. ಅಕ್ಕ ಏನಕ್ಕ ಫೋನ್ ಏನು ಮಾಡ್ದಿರಾ ಬಂದ್ಬಿಟ್ಟಿದ್ದೀರಾ? ಏನೋ ಮಾತಾಡ್ಬೇಕಾಗಿತ್ತಮ್ಮ, ಅದಕ್ಕೆ ಬಂದ್ರಿ. ನೀನೆಲ್ಲ ಹೊರಡ್ತಾ ಇದೆಯಂತೆ? ಹೋಗ್ಲಿ ಬಿಡಕ್ಕಾಗ, ಮಗು ಸಾಕಿದ್ನಲ್ಲ ನಾನು. ಅದೇ ಅವರು ಡಾಕ್ಟ್ರು ತಂಗಿ ಕೊಟ್ಟಿದ್ರಲ್ಲ, ಆ ಮಗು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಇನ್ನೊಂದು ದಿವಸ ಹೋಗ್ತೀನಿ ಬಿಡಿ ಅಕ್ಕ, ನೀವೆಲ್ಲ ಬಂದಿದ್ದೀರಲ್ಲ. ತಾತ ಚೆನ್ನಾಗಿದೆಯಾ ತಾತ? ಓಹೋ ಬಟ್ಟೆಗಳು ನೋಡಮ್ಮ, ಬಟ್ಟೆಗಳು. ಹಾಂ, ಕಣ್ಣು ಪೆಕ್ಸುಗಳು. ಓಹೋ ರಾಣಿ ಕಾಣಿಸ್ತಾವಳಮ್ಮ ನನ್ನ ಮೊಮ್ಮಗಳು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತಾತ? ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಸರ್ ಹೆಂಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ? ಹ್ಞೂ ರೇಖಾ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ದೀಯಾ? ಹ್ಞೂ ಸರ್ ಚೆನ್ನಾಗಿದ್ದೀನಿ. ನೆಕ್ಸ್ಟ್ ಎಲ್ಲಿ ಚೆನ್ನಾಗಿರ್ತಾರೆ ರೇಖಾ? ಎದ್ರು ನಿಂದೆ ಜ್ಞಾನ, ಕುಂತರು ನಿಂದೆ ಜ್ಞಾನ. ಹಾಂ, 3 ದಿವಸದಿಂದ ನಮ್ಮನ್ನ ರೇಖಾ ಮನೆಗೆ ಹೋಗೋಣ ನಡೀರಿ, ರೇಖಾ ಮನೆಗೆ ಹೋಗೋಣ ನಡೀರಿ, ಇದೇ ಆಗೋಯ್ತು. ಹೌದಾ ಸರ್? ಇಲ್ಲ ರೇಖಾ, ಇಲ್ಲ ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರ ಮಾತು ನಂಬೇಡ. ಹಾಂ ನೋಡ್ದಾ ಯಾವ ಥರ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಮೇಷ್ರು. ಇವ್ರು ಬಂದು ಕೇಳ್ಕೊತಾ ಇದ್ದಿದ್ದು, ಫೋನಲ್ಲಿ ವಿಡಿಯೋ ಆದರೂ ಮಾಡ್ಕೊಬೇಕಾಗಿತ್ತು, ನೀನು ಕಳಿಸ್ಬೋದಾಗಿತ್ತು. ನೋಡಿ ಇವಾಗ ಹೆಂಗೆ ಹೇಳ್ತಾವ್ರೆ. ಕೇಳಮ್ಮ ಸಂಗೀತ. ಅದೇ ಅತ್ತೆ, ಮುಂದಿನ ತಿಂಗಳು ನಾವು ಡೇಟ್ ಫಿಕ್ಸ್ ಮಾಡಿದ್ರಿ, ನೀವೇನಂತೀರೋ ಏನೋ ಅಂತ ಕೇಳೋಣ ಅಂತ ಬಂದೆ ಅತ್ತೆ. ಇವಾಗ ಈ ಸದ್ಯಕ್ಕೆ ಒಂದು 6 ತಿಂಗಳು ಮದುವೆ ಏನು ಬೇಡಮ್ಮ ಸಂಗೀತ. ಯಾಕಂತಂದರೆ ನನ್ನ ಮಕ್ಕಳನ್ನ ನಾನು ಸುಮಾರು ವರ್ಷಗಳಿಂದ ಬಿಟ್ಟಿದ್ದೀನಿ. ಹಂಗಾಗಿ ಒಂದು ಸ್ವಲ್ಪ ದಿವಸ ನನ್ನ ಮಗಳು ನನ್ನ ಜೊತೆ ಇರಬೇಕು ಅಂತ ಆಸೆ ಸಂಗೀತ ನನಗೆ. ಅದಕ್ಕೆ ಈ 5-6 ತಿಂಗಳು ಏನೂ ಮಾತಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ಅಲ್ಲಮ್ಮ, ನಾವು ಬಟ್ಟೆ ಬರೆ ಒಡವೆ ವಸ್ತು ಎಲ್ಲ ತಂದುಬಿಟ್ಟಿದ್ದೀರಿ. ಹುಡುಗಿಗೆ ಮಾಂಗಲ್ಯ ಚೈನು, ಕೈ ಕುಂಗುರ, ಸೀರೆಗಳು ಎಲ್ಲ ತಂದಿದ್ದೀರಿ. ಇವಾಗ ಮುಂದಿನ ತಿಂಗಳು ಮದುವೆ ಅಂತ, ಇವಾಗ ಒಂದು 6 ತಿಂಗಳು ಅಂತಂದರೆ ಹೆಂಗಮ್ಮ ಪಾಪ? ಹಾಂ ಅಮ್ಮ, ಒಂದು ನಿಮಿಷ ಬಾಮ್ಮ ಇಲ್ಲಿ. ಏನೇನಾಯಿತು? ಇವರೇನೋ ಮದುವೆ ಮಾಡಲ್ಲ ಅಂತವ್ರೆ. ಹಂಗೇನಿಲ್ಲಮ್ಮ, ಮದುವೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಮಕ್ಕಳು ಇಂದ ಜಾಸ್ತಿ ವರ್ಷಗಳೇ ದೂರ ಇದ್ಬಿಟ್ಟಿದ್ಲಲ್ಲಮ್ಮ, ಅವಳಿಗೂ ಬೆಮೆ ಇರ್ತದಲ್ಲ ನನ್ನ ಮಕ್ಕಳು ಅನ್ನೋದು. ಹಾಂ, ಇವಾಗ ಸಡನ್ನಾಗಿ ಮದುವೆ ಮಾಡಿ ಕಳಿಸ್ಬಿಡು ಅಂತಂದರೆ ಕಳಿಸ್ತಾಳ? ಅವಳಿಗೂ ಮಕ್ಕಳಂದ್ರೆ ಪ್ರಾಣ. ಏನು ಮಾಡೋಕ್ಕತ್ತೈತೆ, 1-2 ದಿನ ಮುಂದಕ್ಕೆ ಹಾಕೊಳ್ಳೆ. ಏನು ಮಾತಾಡ್ತಾರೆ ಅಮ್ಮನ ಮಗಳು, ನೋಡೋಣ ಇರ್ರಿ ಅದೇನು ಹೇಳ್ತಾರೋ. ಏನೇ? ಹಾಂ, ಅಲ್ಲೆಲ್ಲರೂ ಅಷ್ಟೊಂದು ಜನ ಮಾತಾಡ್ತಾವ್ರೆ, ಇವಾಗ ನೀನೇನು ಕಿಳ್ಕೂಗಿತ್ತು? ಅಮ್ಮ ನಾನು ನಿನ್ನ ಹತ್ರ ಏನೂ ಕೇಳಿಲ್ಲಮ್ಮ ಯಾವತ್ತೂ. ನಾನು ನಿನ್ನ ಹತ್ರ ಏನೋ ಕೇಳ್ತೀನಿ, ಇಲ್ಲ ಅಂತ ಹೇಳ್ಬೇಡಮ್ಮ. ಏನು ಹೇಳು? ಅಮ್ಮ ನನಗೆ ಮೇಷ್ಟ್ರು ಅಂದರೆ ಇಷ್ಟನಮ್ಮ, ನಾನು ಅವ್ರನ್ನೇ ಮದುವೆ ಆಗ್ತೀನಮ್ಮ. ಹೌದಾ, ಸರಿ ಆಯಿತು ಬಾ. ಹಾಂ ಸರಿನಮ್ಮ ಆಯಿತು. ಅಂದರೆ ಮದುವೆ ಇನ್ನೊಂದು 3-4 ತಿಂಗಳು ಮುಂದಕ್ಕೆ ಆಗ್ತಾಯಿದ್ದೀನಿ. ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಡ್ತೀನಿ ಏನಮ್ಮ, ಆಮೇಲೆ ಮದುವೆ ವಿಚಾರ ಆವತ್ತೇ ಮಾತಾಡೋಣ. ಆಯ್ತಮ್ಮ, ನೀನು ಸಮಾಧಾನನೇ. ಯಾಕಂತಂದರೆ ಇಷ್ಟು ದಿನದಿಂದ ಮಕ್ಕಳನ್ನ ಬಿಟ್ಟು ದೂರ ಇದೆಯಾ, ಮಕ್ಕಳು ನಿನ್ನ ಬಿಟ್ಟು ದೂರ ಇದ್ದರು. ಇವಾಗ ಸಡನ್ನಾಗಿ ಮಕ್ಕಳನ್ನ ದೂರ ಮಾಡಬೇಕಂದ್ರೆ ನಿನ್ನ ಮನ್ಸಿಗೆ ಒಪ್ಕಲ್ಲ. ನೀನು ಹೇಳ್ದಂಗೆ ಎಂಗೇಜ್ಮೆಂಟೇ ಮಾಡ್ಕೊಳ್ಳೋಣ ಬಿಡಮ್ಮ, ಮದುವೆ ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಏನು ವಿನಯ್, ಒಪ್ಕೆನಾ? ಊನಕ್ಕ, ರೇಖಾ ಹೆಂಗೆ ಹೇಳ್ತಾಳೋ ಹಂಗೆ. ಅಯ್ಯೋ ಮಾರಾಯ, ರೇಖಾ ಅಲ್ಲ ಹೇಳ್ತಾ ಇರೋದು, ಅವ್ರ ಅಮ್ಮ ಹೇಳ್ತಾ ಇರೋದು. ನೀನು ಎಲ್ಲಿ ನೋಡ್ತಾ ಇದೀಯಾ ವಿನಯ್? ಹಾಂ ಸಂಗೀತಕ್ಕ, ಹೇಳ್ರಿ ಸಂಗೀತಕ್ಕ. ಓ ನೀನು ಈ ಲೋಕದಲ್ಲಿ ಇಲ್ಲ ಬಿಡು. ಹಾಂ, ಅವ್ರಮ್ಮ ಹೇಳ್ತಾವ್ರೆ ಎಂಗೇಜ್ಮೆಂಟ್ ಮಾಡ್ಕೋತೀರಿ ಸದ್ಯಕ್ಕೆ, ಮದುವೆ ಇನ್ನೂ ಸ್ವಲ್ಪ ಲೇಟು ಅಂತ ಹೇಳ್ತಾವ್ರೆ. ಅಯ್ಯೋ ಬೇಡಕ್ಕ, ಮುಂದಿನ ತಿಂಗಳು ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಅದೇ ಡೇಟಲ್ಲಿ ಮದುವೆ ಆಗ್ಬಿಡ್ತೀರಿ. ಬೇಡ ಸುಮ್ಮನೆ ಇರು ಪಾಪ, 1-2 ದಿವಸ ಅವ್ರ ಮಕ್ಕಳ ಜೊತೆಗಿರ್ಲಿ. ಹ್ಞೂ ಸರಿನಮ್ಮ, ಆಯಿತು. ಅತ್ತೆ, ಮತ್ತೆ ಎಂಗೇಜ್ಮೆಂಟ್ಗೆ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಾ? ಇಲ್ಲ ನಾವೇ ಡೇಟ್ ಫಿಕ್ಸ್ ಮಾಡೋದಾ ಏನು? ಇಲ್ಲಮ್ಮ, ಇಲ್ಲ ಸಂಗೀತಮ್ಮ, ನಾವೇ ಡೇಟ್ ಫಿಕ್ಸ್ ಮಾಡಿ ಫೋನ್ ಮಾಡ್ತೀನಿ. ನಾನು ಇಲ್ಲೇ ಇರ್ತೀನಿ, ಫೋನ್ ಮಾಡ್ತೀರಮ್ಮ. ಹ್ಞೂ ಸರಿ ತಾತ ಆಯಿತು. ಅಲ್ಲ, ಅವತ್ತು ನಮ್ಮ ಮನೆಗೆ ಬಂದಾಗ ನನಗೆ ಯಾರೂ ಇಲ್ಲ, ನಾನು ಅನಾಥ್ಲು ಅಂತ ಹೇಳಿದ್ಲು. ಇವಾಗ ನಾನು ಸತ್ತೋಗಿದ ತಕ್ಷಣ ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಕುಳಿಸ್ಕೊಂಡವಳಲ್ಲ, ಇವಳು ಎಂಥ ಮೋಸಗಾತಿ ಇರಬೇಕು. ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಎಷ್ಟು ಮೋಸ ಮಾಡೋದು ನನಗೆ. ಇವರೆಲ್ಲ ಯಾರು? ಹಾಂ, ಯಾರು ಇವರೆಲ್ಲ? ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಕಲಾವತಿ, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನನ್ನ ಹತ್ರ ನಾಟಕ ಆಡ್ತೀಯ. ಎಷ್ಟು ಅಳ್ತಾ ಇದ್ದೆ, ನನಗೆ ಯಾರು ಇಲ್ಲಮ್ಮ, ಬೆಂಕಿ ಬಿದ್ದು ಗಂಡ ಮಕ್ಕಳು ಎಲ್ಲ ಸತ್ತೋದ್ರು ಅಂತ ಹೇಳ್ಬಿಟ್ಟು. ಇವಾಗ ಇವ್ರನ್ನೆಲ್ಲ ಕರ್ಕೊಂಬಂದು ನನ್ನ ಮನೆಗೆ ಕುಳಿಸ್ಕೊಂಡಿದ್ಯಾ? ಯಾರು ಇಲ್ಲಲ್ಲಪ್ಪ, ಏನೋ ಚೆನ್ನಾಗಿರಲಿ ಅಂತ ನನ್ನ ಆಸ್ತಿ, ನನ್ನ ಫ್ಯಾಕ್ಟ್ರಿ, ನನ್ನ ದುಡ್ಡು ಒಡವೆ ಎಲ್ಲ ನಿನ್ನ ಹೆಸರಿಗೆ ಬರೆದ್ರೆ ಇಂಥ ಕೆಲಸ ನಾನು ನೀನು ಮಾಡೋದು? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಲೇ, ಸುಮ್ಮನೆ ಬಿಡಲ್ಲ ನಾನು.